ಸ್ವಾಮಿ ಶಿವಶಂಕರಪ್ಪನವ್ರನ್ನ ಇಡೀ ದಾವಣಗೆರೆಯಲ್ಲಿ ಅಜ್ಜ ಅಂತಾನೆ ಕರೆಯುತ್ತೆ. ತುಂಬಾ ಉತ್ತಮವಾದಂತಹ ಮಾನವೀಯತೆ ಗುಣದಿಂದ ಅವರು ಇಲ್ಲಿಯ ಜನಗಳನ್ನೆಲ್ಲರೂ ಗೆದ್ದಿದ್ದಾರೆ. ಮತ್ತೆ ಸಮರ್ಥಗೆ ಒಳ್ಳೆ ಅಭಿಪ್ರಾಯ ಐತೆ. ಸಮರ್ಥವಾಗವನೆ ಅವರು B.Pharm ನಮ್ಗೆ ಕೊಡಿ, ನಾವು ಈ ಸಲ ಚುನಾವಣೆ ಕಂಟೆಸ್ಟ್ ಮಾಡಬೇಕು ನಮ್ಮ ಸಮುದಾಯದವರು ಅಂತ ಕೇಳಿದ ಸತ್ಯ. ಈ ತರದ್ದೆಲ್ಲ ಸಹಜ, ಇದೆಲ್ಲ ಒಂದು ಟ್ರಿಕ್ಸ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಐತಿ. ಬಿಜೆಪಿಯ ಪರವಾಗಿರೋರು ಅದನ್ನ ಮಾತಾಡ್ತಾರಂತದ್ದು ಅಂತ ಅನ್ಸುತ್ತೆ. ದಾವಣಗೆರೆಯ ಉಪಚುನಾವಣೆಯ ಕಾವು ದಿನಕ್ಕೆ ಜೋರಾಗ್ತಾ ಇದೆ. ಪೈಪೋಟಿ ಕೂಡ ಬಹಳಷ್ಟು ಜೋರಾಗಿ ನಡೀತಾ ಇದೆ ಅಂಡ್ ಪ್ರಚಾರ ಕೂಡ ಜೋರಾಗಿ ನಡೀತಾ ಇದೆ. ಸೊ ಈಗ ನನ್ನೊಟ್ಟಿಗೆ ಇದ್ದಾರೆ ಹರೀಶ್ ಗೌಡ್ರು, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಪ್ರತಿ ಬಾರಿನೂ ಕೂಡ ದಾವಣಗೆರೆ ಅದರಲ್ಲೂ ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ಬೇರೆ ರೀತಿ ಆಗ್ತಾ ಇತ್ತು. ಬಟ್ ಈ ಬಾರಿ ಸಖತ್ತು ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಎಲ್ಲರ ಫೋಕಸ್ ಕೂಡ ದಾವಣಗೆರೆ ಮೇಲೆ ಇರುವಂಥದ್ದು, ಯಾರು ಗೆಲ್ತಾರೆ, ಏನಾಗತ್ತೆ ಅಂತ. ಅಂಡ್ ಇಲ್ಲಿನ ವಾತಾವರಣ, ನೀವು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಾ. ಸೊ ಹೇಗಿದೆ ಸರ್ ವಾತಾವರಣ ಇಲ್ಲಿ? ನಾನು ಹೆಚ್ಚಿಗೆ ಆಜಾದ್ ನಗರದಲ್ಲೇ ಜಾಸ್ತಿ, ನಾನು 4 ದಿವಸದಿಂದ ಇದ್ದೀನಿ. ನಾನಿಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರನ್ನೆಲ್ಲರನ್ನು ಮಾತಾಡಿಸಿದಾಗ ಅರ್ಜುನ್ ಬಗ್ಗೆ ಭಾರಿ ಪ್ರೀತಿ ಇದೆ. ಅವರು B.Pharm ನಮ್ಗೆ ಕೊಡಿ, ನಾವು ಈ ಸಲ ಚುನಾವಣೆ ಕಂಟೆಸ್ಟ್ ಮಾಡಬೇಕು ನಮ್ಮ ಸಮುದಾಯದವರು ಅಂತ ಕೇಳಿದ ಸತ್ಯ. ಅದ್ರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಐತಿ. ಇತ್ತೀಚೆಗೆ ಎಲ್ಲವೂ ಆ ಅಸಮಾಧಾನ ಎಲ್ಲ ಶಮನ ಆಗಿ ಎಲ್ಲ ನಾರ್ಮಲ್ ಬರ್ತಾ ಐತೆ. ಅವ್ರಿಗೂ ಗೊತ್ತು, ಕಾಂಗ್ರೆಸ್ ಪಾರ್ಟಿ ಬಿಟ್ರೆ ಬೇರೆ ಪಾರ್ಟಿ ಮತ್ತೆ ಬೇರೆ ನಮ್ಗೆ ಯಾರನ್ನು ಸಹಾಯ ಮಾಡಲ್ಲ ಮತ್ತೆ ಸಹಕಾರನು ಕೊಡಲ್ಲ ಅಂತ ಅವ್ರಿಗೂ ಗೊತ್ತು. ಅದ್ರ ಜೊತೆಗೆ ಅರ್ಜುನ್ ಬಗ್ಗೆ ಭಾರಿ ಪ್ರೀತಿ ಐತೆ. ಸ್ವಾಮಿ ಶಿವಶಂಕರಪ್ಪನವ್ರನ್ನ ಇಡೀ ದಾವಣಗೆರೆಯಲ್ಲಿ ಅಜ್ಜ ಅಂತಾನೆ ಕರೆಯುವಂಥದ್ದು, ನಮ್ಮ ಮಲ್ಲಣ್ಣ ಅವ್ರನ್ನ ಸಾಹುಕಾರರು ಅಂತಾನೆ ಕರೆಯೋದು. ಹಾಗಾಗಿ ಮತ್ತೆ ಸಮರ್ಥ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತೆ. ಸಮರ್ಥವಾಗವನೆ. ಮತ್ತೆ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ತುಂಬಾ ಆಕ್ಟಿವ್ ಆಗಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತೆ ಸಮರ್ಥನು ಎಲ್ಲಾ ಕಡೆನೂ ಅಡ್ಡಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ತರವಾದ ತೊಂದರೆ ಆಗಲ್ಲ. ಮುಸಲ್ಮಾನರದ್ದು ಏನು ಎಲ್ಲ ಜನ ಮಾತಾಡ್ತಾ ಇದ್ದಾರೆ, ಆ ಮಟ್ಟಕ್ಕಂತೂ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ D.K. ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮೆಲ್ಲ ಮಿನಿಸ್ಟರ್ಗಳನ್ನು ಒಂದು ಬಹಿರಂಗ ಸಭೆ ಮಾಡಿದ್ರು ಆಜಾದ್ ನಗರದಲ್ಲಿ. ಹೆಚ್ಚು ಕಡಿಮೆ ಒಂದು 15,000 ಜನ ಮುಸಲ್ಮಾನರೇ ಸೇರಿದ್ರು ಆ ಸಭೆಯಲ್ಲಿ. ಅದೇ ನಮಗ್ ಕಾಣಿಸುತ್ತೆ ಮುಸಲ್ಮಾನರು ಎಷ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಮತ್ತೆ ಎಷ್ಟು ಪ್ರೀತಿಯಾಗಿದ್ದಾರೆ ಅಂತ. ಹಾಗಾಗಿ ಯಾವುದೇ ತರವಾದ ತೊಂದರೆ ಆಗಲ್ಲ. ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಒಂದು ಸುತ್ತನ ಹಾಕಿದ್ವಿ. ನಮ್ಗೆ ಆಜಾದ್ ನಗರದಲ್ಲಿ ನಮ್ಗೆ ನೇಮಿಸಿದ್ರು. ಆಜಾದ್ ನಗರದಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ವಿ. ನಮ್ಮ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತೆ ಎಲ್ಲಾ ಮಂತ್ರಿಗಳನ್ನು ತುಂಬಾ ಕ್ಲೀನ್ ಆಗಿ ಎಲ್ಲಾ ಕಡೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿಯ ಪಕ್ಷದ ಕಾರ್ಯಕರ್ತರು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವರು ಎಲ್ಲರೂ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಕ್ಕಪಕ್ಕದ ಕ್ಷೇತ್ರ ಶಾಸಕರುಗಳೆಲ್ಲರನ್ನು ಬಂದು ತುಂಬಾ ನಮ್ಮ ಶಿವಗಂಗಾ ಬಸವರಾಜ್ ಅವರು ಇರ್ಬೋದು, ಬಸಂತಪ್ಪ ಇರ್ಬೋದು, ಎಲ್ಲರನ್ನು ತುಂಬಾ ಆಕ್ಟಿವ್ ಆಗಿ ಇಲ್ಲಿ ಪರಿಚಯಸ್ಥರು ಇರೋಂಥವ್ರನ್ನೆಲ್ಲರನ್ನು ಮಾತಾಡಿಸಿ ಪಕ್ಷಕ್ಕೆ ಮತವನ್ನ ಕೊಡಿಸೋ ನಿಟ್ಟಿನಲ್ಲಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಜನಗಳಿಗೆ. ಸ್ವಾಮಿ ಶಿವಶಂಕರಪ್ಪ ಅವರು ಏನ್ ಗೆದ್ದಿದ್ರು ಅದಕ್ಕಿಂತ ಹೆಚ್ಚು ಮತವನ್ನ ಸಮರ್ಥರು ತಗೊಂತಾರೆ ಅಂತ ನನ್ನ ಅನಿಸಿಕೆ. ಸರ್, ನೀವಾಗ್ಲೇ ಹೇಳಿದ್ರಿ ಅಸಮಾಧಾನ ಕಮ್ಮಿ ಆಗ್ತಾ ಇದೆ ಇವಾಗ, ಆ ರೀತಿಯಾಗಿ ಏನು ಇಲ್ಲ ಅಂತ. ಬಟ್ ಆದ್ರೂ ಕೂಡ ಈಗ ಯೂತ್ಸ್ ಅಲ್ಲಿ ಕೆಲವ್ರು ಹೇಳ್ತಾ ಇದಾರೆ, ಇಲ್ಲ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಿತ್ತು, ಅಭಿವೃದ್ಧಿ ಆಗಿಲ್ಲ, ಈ ರೀತಿಯಾಗೆಲ್ಲ ಮಾತುಗಳು ಆಡ್ತಾ ಇದಾರೆ. ಅಂದ್ರೆ ಬಿಜೆಪಿ ಗೆದ್ರು ಪರವಾಗಿಲ್ಲ, ಕಾಂಗ್ರೆಸ್ ನ ಸೋಲಿಸ್ತೀವಿ ಅಂತ ಕೆಲವೊಂದು ಒಪಿನಿಯನ್ ಕೂಡ ಇರುವಂತದ್ದು. ಸೊ ಇದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು ಸರ್? ನನಗ್ ತಿಳಿದಂಗೆ ಅದೆಲ್ಲವೂ ಯಾರೋ ಬಿಜೆಪಿಯ ಪರವಾಗಿರೋರು ಅದನ್ನ ಮಾತಾಡ್ತಾ ಇರುವಂತದ್ದು ಅಂತ ಅನ್ಸುತ್ತೆ. ಈ ಪ್ರಚಾರದ ವಿಚಾರದಲ್ಲಿ, ಚುನಾವಣಾ ಪ್ರಚಾರದ ಸಮಯದಲ್ಲಿ ಈ ತರದ್ದೆಲ್ಲ ಸಹಜ. ಇದೆಲ್ಲ ಒಂದು ಟ್ರಿಕ್ಸ್, ಆಪೋನೆಂಟ್ ಪಾರ್ಟಿಯವ್ರು ಮಾಡುವಂತ ಟ್ರಿಕ್ಸ್ಗಳಿದೆಲ್ಲ. ನಾವು ಕಾಂಗ್ರೆಸ್ನವರು ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ತಲೆ ಬಾಗಲ್ಲ ಅಂತ ಅದು ನಮ್ಗೆ ಗೊತ್ತು. ನಾವು ಸುಮಾರು ಜನ ಮಹಿಳೆಯರನ್ನ ಕ್ಯಾನ್ವಸ್ ಮಾಡ್ಬೇಕಾದ್ರೆ ನಾವು ಅಪ್ರೋಚ್ ಮಾಡಿದಾಗ ಓಟ್ನ ನಮಗ್ ಕೊಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ, ಇಲ್ಲ ನಾವು ಹಾಕಿದ್ರೆ ಶಾಮನೂರು ಶಿವಶಂಕರಪ್ಪನವ್ರಿಗೆ. ಶಾಮನೂರು ಶಿವಶಂಕರಪ್ಪನವ್ರ ಹೆಸರು ಅಗಾಧವಾಗೈತೆ ಇಲ್ಲಿ. ಆಮೇಲೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಅವರು. ತುಂಬಾ ಉತ್ತಮವಾದಂತ ಮಾನವೀಯತೆ ಗುಣದಿಂದ ಅವರು ಇಲ್ಲಿಯ ಜನಗಳನ್ನೆಲ್ಲರೂ ಗೆದ್ದಿದ್ದಾರೆ. ಅದೇ ಮನಸ್ಥಿತಿ, ಅದೇ ವ್ಯಕ್ತಿತ್ವ ಇರುವಂತ ಒಬ್ಬ ಅವ್ರ ಮೊಮ್ಮಗ ಸಮರ್ಥ ಅವ್ರನ್ನ. ಹಾಗಾಗಿ ಸಮರ್ಥಗೆ ಯಾವ್ದು ತರವಾದ ತೊಂದರೆ ಆಗಲ್ಲ. ಸಮರ್ಥ ಅವ್ರನ್ನು ಅದೇ ಅವ್ರ ತಾತನ ಮನಸ್ಥಿತಿನೇ ಇಟ್ಕೊಂಡು ಅವ್ರ ನಡವಳಿಕೆ ನೋಡೋದು ನಂಗೆ ಅನ್ಸುತ್ತೆ, ಅದ್ ನಿಜನೂ ಸಹ. ಹಾಗಾಗಿ ಅವ್ರು ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.
ಕೇಳಿದ್ರಲ್ಲ, ಇದಿಷ್ಟು ಆಗಿತ್ತು ಹರೀಶ್ ಗೌಡ್ರು ಮಾತು. ಅವರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ, ಇಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ, ಯಾವುದೇ ಅಸಮಾಧಾನ ಇಲ್ಲ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಏಪ್ರಿಲ್ 9ವರೆಗೂ ಕಾಯಬೇಕು ಮತ್ತು 4ಕ್ಕೆ ಕೌಂಟಿಂಗ್ ಇರುವಂಥದ್ದು. ಸೊ ಕಾದು ನೋಡೋಣ ದಾವಣಗೆರೆ ದಕ್ಷಿಣ ಯಾರ ತೆಕ್ಕಿಗೆ ಬೀಳುತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ರಂಜಿತಾ ರೇವಣ್ಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.